ಫುಲ್ಲು ನನಗೆ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ ಅಂತ ಇಲ್ಲಿ ಯಾವುದೋ ಮೆಡಿಕಲ್ ಶಾಪಿಗೆ ಬಂದೆ. ಜಸ್ಟ್ 5 ಟ್ಯಾಬ್ಲೆಟ್ಸ್ಗೆ 90 ರೂಪೀಸ್ ಅಂತೆ. ಎಲ್ಲ ಟ್ಯಾಬ್ಲೆಟ್ಸ್ಗೆ ಒಂದು 3 ಟ್ಯಾಬ್ಲೆಟ್ ಕೊಟ್ಕೊಳ್ತಾ ಎಲ್ಲ ಸೇರಿಸಿ 330 ರೂಪಾಯಿ ಅಂತೆ. ಗೋವಾ ಫುಲ್ಲು ಹೊಸ್ತಾಗೋಗ್ಬಿಟ್ಟಿದೆ. ಪ್ಲೀಸ್ ನೋಡ್ಕೊಂಬನ್ನಿ, ಎಲ್ಲ ಬ್ಯಾಂಗ್ಳೂರಿಂದನೇ ತೊಗೊಬನ್ನಿ. ಸೈಕ್ಲೋನ್ ಇದೆ. ಇವತ್ತು ಕ್ಯಾಂಡಲ್ವನ್ ಬೀಚ್ ಬಂದಿದ್ದೀನಿ. ಕರೆಂಟ್ ಜಾಸ್ತಿ ಇರೋದ್ರಿಂದ ನೀರಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ. ಆ್ಯಕ್ಚುಲಿ ಇವಾಗ ಏನು ನೋಡ್ತಿದ್ದೀರಾ ಇದೆಲ್ಲ ಶಾಪ್ಸು. ಇಲ್ಲಿವರೆಗೆ ನೀರು ವೇವ್ಸ್ ಎಲ್ಲ ಬರ್ತಾ ಇದೆ. ನೀರಲ್ಲಿ ಆಟ ಆಡೋದಕ್ಕೆ ಆಗಲ್ಲ. ಫಂಟೇನಿಯಸ್ ಇದು 1800s ಪೋರ್ಚುಗೀಸ್ ಅವರ ಹೆಡ್ ಕ್ವಾರ್ಟರ್ಸ್ ಆಗಿತ್ತು. ಆದರೆ ಇವಾಗ ಹಾರ್ಟ್ ಆಫ್ ಗೋವಾ ಆಗಿದೆ. ಇದು ಪಂಜಿಮಲ್ಲಿ ಲೊಕೇಟ್ ಆಗಿರೋ ಜಾಗ. ಸೇಮ್ ಪಾಂಡಿಚೇರಿಯಲ್ಲಿ ಹೇಗಿದೆಯೋ ಅದೇ ಥರ ಇದೆ. ಹೇಗೆ ಎಲ್ಲ ರೋಡಲ್ಲೂ ಹೋಗಿ ಫೋಟೋಸ್ ತೊಗೊತಾರೋ ಅದೇ ಥರನೇ ಇಲ್ಲೂ ನಿಂತಿದ್ದಾರೆ. ಆದರೆ ಒಂಥರ ಚೆನ್ನಾಗಿದೆ. ಒಂದು ರೋಡ್ ಮಾತ್ರ ಫುಲ್ಲು ನೋ ಫೋಟೋಗ್ರಫೀಸ್ ಅಂತ ಹಾಕಿದ್ದಾರೆ. ಎಲ್ಲ ಹೋಗಿ ಗಲೀಜು ಮಾಡ್ತಾರೆ ಅಂತ. ತುಂಬ ಹೊಟ್ಟೆ ಹಸಿತಾಯಿತು ಅಂತ ಗೂಗಲ್ ರಿವ್ಯೂ ನೋಡಿಕೊಂಡು ಅಲ್ಲೇ ಇದ್ದಂಥ ಆನಂದ್ ಆಶ್ರಮ್ ವೆಜ್ ಆ್ಯಂಡ್ ನಾನ್ ವೆಜ್ ಹೋಟೆಲಿಗೆ ಹೋದ್ರಿ. ಆ್ಯಂಬಿಯನ್ಸ್ ಏನೋ ಚೆನ್ನಾಗಿತ್ತು, ಬಟ್ ಫುಡ್ ಮಾತ್ರ ಫುಲ್ ವರ್ಸ್ಟ್ ಆಗಿತ್ತು. ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ. ನಾನಂತೂ ಈ ಹೋಟೆಲ್ನ ರೆಕಮೆಂಡ್ ಮಾಡಲ್ಲ ನಿಮಗೆ. ನೀವೇನಾದರೂ ಗೋವಾಗೆ ಹೋದರೆ ಈ ಹೋಟೆಲಿಗೆ ಮಾತ್ರ ಹೋಗಬೇಡಿ. ನಾರ್ತ್ ಗೋವಾ ಅಲ್ಲಿ ಫೇಮಸ್ ಆಗಿರೋದು ಜೋಸೆಫ್ ಬಾರಿಗೆ ಹೋಗ್ತಾ ಇದ್ದೀವಿ. ನಾನು ಜೋಸೆಫ್ ಬಾರ್ ಮುಂದೆ ಇದ್ದೀನಿ. ಎಲ್ಲ ರೀಲ್ಸಲ್ಲೂ ಯಾವುದ್ರಲ್ಲಿ ನೋಡಿದ್ರು ಗೋವಾದಲ್ಲಿ ಫೇಮಸ್ ಅಂತ ಹೇಳ್ತಾರಲ್ಲ. ಡಿಸ್ಟರ್ಬಿಂಗ್ ಮಾಡ್ತೀಯ. ಇರಿಟೇಷನ್ ಇಲ್ಲಿ ನೋಡಿದ್ರೆ ಇವಾಗ ಒಳಗಡೆ ಎಲ್ಲ ಫುಲ್ ರಶ್ ಆಗೋಗ್ಬಿಟ್ಟಿದೆ. ಎಷ್ಟು ಸೀಟ್ ಖಾಲಿ ಇರುತ್ತೋ ಅಷ್ಟೇನು ಒಳಗಡೆ ಕರ್ಕೊತಾರೆ. ಇವಾಗ ನಾವು 5 ಮೆಂಬರ್ಸ್ ಇದ್ದೀವಿ. ಅವ್ರು ಹೇಳ್ತಾ ಇದ್ರಿ ಇವಾಗ ವೆಯ್ಟ್ ಮಾಡಬೇಕು. ನೋಡೋಣ. 100 years ಓಲ್ಡ್ ಬಾರ್ ವಿಂಟೇಜ್ ಸ್ಟೈಲಲ್ಲಿದೆ. ನೋಡೋದಕ್ಕೆ ಪ್ಲೇಸು ರಸ್ಟಿ ಮತ್ತು ಕೋಸಿ ಆಗಿದ್ರು ಆಂಬಿಯನ್ಸ್ ಮಾತ್ರ ಚಿಲ್ ಮಾಡೋದಕ್ಕೆ ಸಕ್ಕತ್ತಾಗಿದೆ. ಇಲ್ಲಿ ನಿಮಗೆ ಫೇಮಸ್ ಆದ್ರೆ ಟಮ್ಡಿ ರೋಸ್ ಮತ್ತು ಮ್ಯಾಂಗೋ ಚಿಲ್ಲಿ ಅಂತ ಫೆನಿ ಕಾಕ್ಟೇಲ್ ಸಿಗುತ್ತೆ. ಅದು ಪ್ರೈಸ್ ಕೂಡ ರೀಸನಬಲ್ ಆಗಿರುತ್ತೆ. Which waffle is famous here? So our most famous is the Nutella square waffle with ice cream. That's our best seller. ರಿಟರ್ನ್ ಬರಬೇಕಾದ್ರೆ ನಮಗೆ ಫಿಶ್ ಮಾರ್ಕೆಟ್ ಸಿಕ್ತು. ಅಲ್ಲಿ ಫಿಶ್ಶು ಮತ್ತು ಎಲ್ಲನೂ ಶಾಪಿಂಗ್ ಮಾಡಿಕೊಂಡು ರೂಮಿಗೆ ಹೋಗಿ ಕುಕ್ ಮಾಡಿಕೊಂಡು ಹಾಗೆ ನೈಟ್ ವಾಕ್ ಹೋಗೋಣ ಅಂತ ಕ್ಯಾಂಡಲ್ವನ್ ಬೀಚ್ ಹತ್ರ ಹೋದ್ರಿ.
ಇವಾಗ ಹಗೋಡ ಫೋರ್ಟಿಗೆ ಬಂದಿದ್ದೀವಿ. ನಮ್ಮ ರೂಮಿಂದ ಇದು 3.2 ಕಿಲೋಮೀಟರ್ಸ್ ಇತ್ತು. ಒಬ್ಬರಿಗೆ 25 ರುಪೀಸು, ಫಾರಿನರ್ಸಿಗೆ 300 ರುಪೀಸು. ಇಲ್ಲೇನಾದರೂ ಬರಬೇಕು ಅಂತ ಅಂದರೆ ನೀವು ಚೇಂಜ್ ಇಟ್ಕೊಂಬನ್ನಿ. ಇವರು ಚೇಂಜ್ ಇಲ್ಲ ಅಂದ್ಬಿಟ್ಟು ಯಾವುದೋ ಸ್ಕ್ಯಾನ್ ಮಾಡೋದಕ್ಕೆ ಹೇಳಿದ್ರು. ಅಲ್ಲಿ ನೋಡಿದ್ರೆ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಅಂತ ಏನೇನೋ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದೆ. ಯಾರೋ ಕೊಟ್ಟಿರೋ ಕೋಟೆ ಇವರೆಲ್ಲ ಕಾಸಿತ್ತು ಡ್ಯೂಟಿ ಮಾಡ್ತಿದ್ದಾರೆ. ಕ್ಯಾಲಂಗೂಟ್ ಬೀಚ್, ಇಲ್ಲಿ ಬೈಕ್ ಪಾರ್ಕಿಂಗಿಗೆ 30 ರುಪೀಸ್ ತೊಗೊಳ್ತಾರೆ. ಆಮೇಲೆ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಕೂಡ ಜಾಗ ಇದೆ. ಪರ್ ಹೆಡ್ 10 ರುಪೀಸ್ ಚಾರ್ಜ್ ಮಾಡ್ತಾರೆ. ನೋಡಿದ್ರಲ್ಲ, 3 ಡೇಸ್ ನಾನು ನಾರ್ತ್ ಗೋವಾಲ್ಲಿದ್ದೆ. ಇವಾಗ ಚೆಕ್ಔಟ್ ಮಾಡಿಕೊಂಡು ಸೌತ್ ಗೋವಾಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಈ ವಿಡಿಯೋ ಅಲ್ಲಿ ನಾರ್ತ್ ಗೋವಾ ಅಲ್ಲಿ ಎಲ್ಲೆಲ್ಲಿ ಹೋಗ್ಬೋದು, ಏನೇನು ಎಂಜಾಯ್ ಮಾಡ್ಬೋದು ಎಲ್ಲನೂ, ಆ್ಯಂಡ್ ಸ್ಟೇ ಹೇಗಿದೆ ಎಲ್ಲ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮಗೆ ಸೌತ್ ಗೋವಾ ಫುಲ್ ಡೀಟೇಲ್ಸ್ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಬಾಯ್. कब से हूँ रेडी तैयार पटाने से